ಎಂತ ಆಗ್ಬೇಕಾ ಇನ್ನೊಂದು ಕೊಡ್ರಿ. ಬರ್ರಿ ನೀವು. ಎಲ್ಲಿ ಬರಕ ಅಕ್ಕ ದೇವರಡಂಗೆ ಮಂಜಪ್ಪಂದು ಏನಿಲ್ಲ, ನಿಂದೆ ಇರೋದು ಎಲ್ಲ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನೀಗ ಸಪ್ಲಮ್ಮ ದನಗಳ ಜಾತ್ರೆನಲ್ಲಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಮಂಜುನಾಥ್ ಸರ್ ಅವರ ಚಪ್ಪರದಲ್ಲಿದ್ದೀವಿ. ಸಾಕಷ್ಟು ಹೋರಿಗಳನ್ನು ಕಟ್ಟಿದ್ದಾರೆ. ತುಂಬ ಎಲ್ಲ ಜಾತ್ರೆಗಳಲ್ಲೂ ಕೂಡ ಕಳಕಳಿಯಿಂದ ಓಡಾಡ್ತಾ ಇರ್ತಾರೆ ಸರ್. ಇಲ್ಲಿ ನಿಮ್ಮಪ್ಪ ಇಲ್ಲಲ್ಲ, ಎಲ್ಲ ಜಾತ್ರೆಗಳಲ್ಲೂ ಕೂಡ ಕಳಕಳಿಯಿಂದ ಎಲ್ಲ ಜಾತ್ರೆಗಳಲ್ಲೂ ಕೂಡ ಸರ್ನ ನೋಡ್ತಾ ಇರ್ತೀವಿ, ಸರ್ನ ಭೇಟಿ ಮಾಡ್ತಾ ಇರ್ತೀವಿ. ಎಲ್ಲ ಜಾತ್ರೆಗಳೆಲ್ಲ ತುಂಬ ಕಳಕಳಿಯಿಂದ ಓಡಾಡ್ತಾ ಇರ್ತಾರೆ. ಎಸ್ಪೆಷಲಿ ಸಪ್ಲಮ್ಮ ದೇವಿಯ ದನಗಳ ಜಾತ್ರೆಯಲ್ಲಿ ತುಂಬ ವಿಶೇಷವಾಗಿ ಚಪ್ರವನ್ನು ಹಾಕಿ ತುಂಬ ವಿಶೇಷವಾಗಿ ಜಾತ್ರೆ ಮಾಡ್ತಾರೆ. ಸೊ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಸೊ ಜಾತ್ರೆ ತುಂಬ ಚೆನ್ನಾಗಿ ಸೇರಿದೆ ಈ ಸಲ ಸಪ್ಲಮ್ಮ ದನಗಳ ಜಾತ್ರೆ. ಸೊ ವಿಶೇಷವಾಗಿ ನೀವು ಚಪ್ರ ಹಾಕಿ ಮಾಡ್ತೀರಾ ಈ ಪ್ರತಿ ವರ್ಷನೂ ಕೂಡ. ಹೇಗೆ ಅನಿಸಿದೆ ಈ ವರ್ಷ? ತುಂಬಾ ಜೋರಾಗಿ ಸೇರಿರೋದು ಅಂತನಾ? ಜನ, ಜಾತ್ರೆ, ದನ ಎಲ್ಲ ಜೋರಾಗಿದೆ. ಓಕೆ, ಎಷ್ಟು ಜೊತೆ ಹೋರಿಗಳನ್ನು ಹಾಕಿದ್ದೀರಾ ಸರ್? 5 ವರ್ಷದಿಂದ ನೀವೇ ನೋಡ್ತಾ ಇದ್ದೀವಿ. ಈಗ ಎಷ್ಟು ಜೊತೆ ಇದೆ ಹೋರಿಗಳಲ್ಲಿ? 3 ಜೊತೆ ಇದೆ. ಸೊ ಇದು ಕಡೆ ಹಲ್ಲು ಅನ್ಸುತ್ತಲ್ವಾ? ಇದು ಕಡೆ ಹಲ್ಲು, ಅದೆರಡಲ್ಲು, ಅದು ಹಾಲಲ್ಲು. ಓಕೆ, ಏನ್ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ? ಸೌಲಭ್ಯಗಳೆಲ್ಲ ಹೇಗಿದೆ? ಈಗಿಂತ ಸೌಲಭ್ಯಗಳಂದ್ರೆ ನಾವೇ ಮಾಡ್ಕೊಳ್ಬೇಕು. ಅಂದ್ರೆ ಆಯಮ್ಮನಿಗೆ ನಮ್ಮ ಆಶೀರ್ವಾದ, ಆಯಮ್ಮನ ಆಶೀರ್ವಾದ ನಮಗಿರ್ಬೇಕು. ಹೌದೌದೌದು, ಚೆನ್ನಾಗಿದೆ. ಓಕೆ, ಎಲ್ಲ ಸೌಲಭ್ಯಗಳೆಲ್ಲ ಚೆನ್ನಾಗಿದೆ. ಓಕೆ, 3 ಜೊತೆ ಹೋರಿಗಳನ್ನ ಮಾಡಿದ್ದೀರಾ ಜಾತ್ರೆಗೆ ಅಂತ. ಎಷ್ಟು ದಿನ ಆಯ್ತು ಸರ್ ಬಂದು ಜಾತ್ರೆಗೆ? ನಾವು ಬಂದು 2ನೇ ತಾರೀಕು ಬೆಳಗ್ಗೆ ಬಂದು. ಹೇಗಿದೆ ಈ ಬಾರಿ ಬೆಲೆ ಎಲ್ಲ ಹೇಗಿದೆ? ಬೆಲೆ ಕಡಿಮೆ ಮೇಡಮ್. ಬೆಲೆ ಕಡಿಮೆ ಇದೆಯಾ ಸರ್? ರೇಟ್ ಜಾಸ್ತಿ ಹೋಗಿಲ್ವಾ? ಇಲ್ಲ ಅಲ್ಲ, ರೇಟ್ ಜಾಸ್ತಿ ಹೋಗಿಲ್ವಾ ಹಂಗಾದ್ರೆ? ಹೇಳ್ತಾನೆ ಇಲ್ಲ, ಸೊ ಹಾಗಾಗಿ ಬೆಲೆ ಏರಿಕೆ ಆಗಿದೆ ಅಂತ ಅರ್ಥ, ನಿಮ್ಮ ಮಾತಿನ ಅರ್ಥ. ನಾನು 12 ಲಕ್ಷ 15 ಲಕ್ಷ ನೆಕ್ಸ್ಟ್ ವರ್ಷ ಹಂಗಾರೆ 25 ಲಕ್ಷಕ್ಕೆ ಹೋಗುತ್ತಾ? ಇಲ್ಲ, ನೆಕ್ಸ್ಟ್ ಇಯರ್ ಎಲ್ಲ 25 ಲಕ್ಷಕ್ಕೆ ಹೋಗುತ್ತಾ? ಮುಂದಿನ ವರ್ಷ ಹೋಗುತ್ತಾ? ನೋಡಿ, ನೀವು ರೈತರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಬೆಲೆನಲ್ಲಿ ಹಿಡಿತ ಮಾಡ್ಬೇಕು ಇನ್ಮೇಲೆ, ಅಲ್ವಾ? ಸೊ ಸಾಮಾನ್ಯ ರೈತರು ಬರೋದಕ್ಕೆ ಆಗ್ತಾ ಇಲ್ಲ ಚಪ್ಪರಗಳ ಹತ್ರ. ಆಗ್ತಾ ಇಲ್ಲ. ಹೌದೌದು, ವ್ಯಾಪಾರ ಕಡಿಮೆ ಇದೆ. ಜನ ಮಾತ್ರ ಚೆನ್ನಾಗಿ ಸೇರಿದೆ, ವ್ಯಾಪಾರ ಇಲ್ಲ. ಅದರಲ್ಲೂ ಕಡೆ ಹಾಲಿನ ಎತ್ತಿಗಳು ತೀರಾ ಕಡಿಮೆ ಇದೆ ಅನ್ಸುತ್ತೆ ಅಲ್ವಾ? ಹೌದು. ಮತ್ತೇನು ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ? ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ಇವತ್ತು ಮೆರವಣಿಗೆ ಇತ್ತು ಅನ್ಸುತ್ತಲ್ಲ? ನಾವು ಇವತ್ತು ಮೆರವಣಿಗೆ ಮುಗೀತು. ಸೊ ಫ್ಯಾಮಿಲಿ ಎಲ್ಲ ಸೇರಿದ್ದಾರೆ. ಹೆಂಗೆ ಅನಿಸ್ತಾ ಇದೆ? ನಮಗೆ ಒಂದು ಖುಷಿ ಅಲ್ವಾ? ಹಬ್ಬದ ವಾತಾವರಣ ಇದೆ. ಓಕೆ, ಸೊ ಕೊಡಿ ನಿಮ್ಮ ವೈಫವ್ರನ್ನ ಮಾತಾಡ್ಸೋಣ. ಮೇಡಮ್, ಹೆಂಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಖುಷಿ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆ. ಸೊ ಮನೆ 5 ವರ್ಷದ ಹಿಂದೆ ಜಾತ್ರೆಗೂ ಈ ಜಾತ್ರೆಗೂ ತುಂಬಾನೇ ವ್ಯತ್ಯಾಸ ಇದೆ. ಮನೆಯಲ್ಲಿ ಹೋರಿಯಲ್ಲ ನೀವೇ ನೋಡ್ಕೊಳ್ತೀರಾ? ನೋಡ್ಕೊಳ್ತೀರಾ? ಇಷ್ಟ? ಖುಷಿ ಅನ್ಸುತ್ತೆ. ತುಂಬಾ ಖುಷಿ ಇದೆ ನೋಡ್ಕೊಳ್ಳೋದಕ್ಕೆಲ್ಲ. ಯಾವಾಗ್ಲೂ ಎಷ್ಟು ಜೊತೆ ಇರುತ್ತೆ ಮನೆಯಲ್ಲಿ? ಯಾವಾಗ್ಲೂ ನಮ್ಮ ಮನೆಯಲ್ಲಿ 2 ಜೊತೆ ಇದ್ದೇ ಇರುತ್ತೆ. ಜಾತ್ರೆ ಇದೆ ಇನ್ನೊಂದು ತಿಂಗಳು ಅನ್ನೋವಾಗ ಇನ್ನೊಂದು ಜೊತೆ ಮಾಡ್ತೀರಾ. ಏನ್ ಕೊಡ್ತೀರಾ ಫುಡ್ ಅವರಿಗೆ ಮನೆಯಲ್ಲಿ ವಿಶೇಷವಾಗಿ? ಇಲ್ಲಿ ಹಿಂಡಿ ಬೂಸ, ರವೆ ಬೂಸ, ಚಕ್ಕೆ ಬೂಸ, ಆಮೇಲೆ ಒಟ್ಟು ಕೊಡ್ತೀವಿ. ಇನ್ನೊಂದು ತಿಂಗಳು ಜಾತ್ರೆ ಇದೆ ಅನ್ನೋವಾಗ ರವೆ ಗಂಜಿ ಕೊಡ್ತೀವಿ. ಎಲ್ಲನೂ ಆರೈಕೆ ಮಾಡ್ತೀವಿ. ಜಾತ್ರೆ ಟೈಮಲ್ಲಿ ವಿಶೇಷವಾಗಿ ಗಂಜಿ ಕೊಡ್ತೀರಾ? 1 ತಿಂಗಳು ಇದೆ ಅನ್ನೋವಾಗ ಗಂಜಿ ಕೊಡ್ತೀರಾ? ಪಪ್ಪಾಯ ಕೊಡ್ತೀವಿ.
ನಿಮಗೂ ಇಷ್ಟನಾ ಹಳ್ಳಿಕಾರ ಅಂದ್ರೆ? ನಮಗೂ ಇಷ್ಟನೇ. ಇಷ್ಟ ಇರೋದಕ್ಕೆ ನೋಡ್ಕೊಳ್ತಾ ಇದ್ದೀರಾ ಖುಷಿಯಾಗಿ? 5 ವರ್ಷದಿಂದ ಜಾತ್ರೆಯಲ್ಲಿ ಎತ್ತು ನೋಡೋಕೆ ಹೋಗಿ ಎತ್ತು ತಂದು ನಮ್ಮ ಮನೆಗೆ ಕಟ್ಟಿದ್ದು. 5 ವರ್ಷದಿಂದನೂ ನಮ್ಮ ಮನೆಯಲ್ಲಿ ಎತ್ತಿನ ದಿನ ಇಲ್ಲ. ಅದು ಒಂದು ರಾಜ ಹುಲಿನ 2 ತಿಂಗಳ ಕರುನ್ ತಂದು ಸಾಕಿದ್ವಿ. ಕಸ ಇದರಿಂದ ತಂದು ಸಾಕಿದ್ವಿ. ಇವತ್ತು ಇಷ್ಟುದ್ದ ಬೆಳೆಸಿದ್ವಿ. ಹೌದು, ಅದು ನಮ್ಮ ಮನೆ ಮಗು ಥರ ಇದೆ ಮೇಡಮ್. ಸರ್, ನಿಮಗೆ ಚೆನ್ನಾಗಿ ಹಿಡ್ದಿದೆ. ಹೌದು, ನಮ್ಮ ಮನೆಯಲ್ಲೆಲ್ಲ ಓಡಾಡುತ್ತೆ. ಹೌದೌದೌದು, ಮನೆಯಲ್ಲೆಲ್ಲ ಚೆನ್ನಾಗಿದೆ. ದನ ಸಾಕಿದ್ಮೇಲೆ ನಿಮ್ಮ ಮನೆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಲ್ಲ ಹೇಗಾಯ್ತು? ಚೆನ್ನಾಗಿದೆಯಾ? ದನ ಸಾಕಿದಾದ್ಮೇಲೆ ಏಳಿಗೆ ಕಂಡಿದೆ. ಖುಷಿ ಇದೆ. ಸೊ ನೀವು ಇಲ್ಲಿ ಎಷ್ಟೇ ಖರ್ಚು ಮಾಡಿ ಮಾಡೋದು 2ರಷ್ಟು ಪಡಿತೀರಾ. ಸೊ ಖುಷಿ ಇದೆ ಅಂತ ಹೇಳಿದ್ದೀರಾ. ಓಕೆ. ಸೊ ಇವರು ನಿಮ್ಮ ಸೊಸೆನಾ? ಹೌದು, ನಮ್ಮ ಸೊಸೆ, ನಮ್ಮ ದೊಡ್ಡ ಮಗ, ಅವ್ರು ನಮ್ಮ ಚಿಕ್ಕ ಮಗ. ಕೊಡಿ ಮಾತಾಡ್ಸೋಣ. ಸೊ ಹಾಯ್, ನಮಸ್ತೆ. ನಿಮ್ಮ ಹೆಸರು? ರಮ್ಯಾ ಅಂತ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 years. 2 years ಆಯ್ತಾ? ಸೊ 2 years ಇಂದ ಹಳ್ಳಿಗಾರ್ ನೋಡ್ತಿದ್ದೀರಾ ಇವ್ರ ಮನೆಯಲ್ಲಿ, ಹೆಂಗ್ ಅನ್ಸುತ್ತೆ? ಚೆನ್ನಾಗಿದೆ. ನೀವು ಮಾಡ್ತೀರಾ ಕೆಲಸ ಎಲ್ಲ? ಮಾಡ್ತೀರಾ? ಏನ್ ಮಾಡ್ತೀರಾ? ಕಸ ಗುಡಿಸ್ತೀರಿ, ಎಲ್ಲ ಎತ್ತು ತೊಳಿತೀರಿ, ಸಗಣಿ ಎತ್ತಾಕ್ತೀರಿ, ಎಲ್ಲ ಕೆಲಸ ಮಾಡ್ತೀರಾ? ಎತ್ತಿನ ಕೆಲಸ ಎಲ್ಲ ಮಾಡ್ತೀರಾ? ಖುಷಿ ಇದೆ ನಿಮಗೂ ಕೂಡ. ಸೊ ಯಜಮಾನ್ರು ಓರಿಸಿ ಹಾಕ್ತಾರೆ ಅಂತೆಲ್ಲ ಏನು ಬೇಜಾರಿಲ್ಲ? ಖುಷಿ ಇದೆ. ಓಕೆ. ಮತ್ತೇನೆಲ್ಲ ಇಷ್ಟಪಡ್ತೀರಾ ಈಗಿನ ಯಂಗ್ಸ್ಟರ್ಸ್ಗೆ? ಅಷ್ಟೇ, ಎಲ್ಲ ಚೆನ್ನಾಗಿ ಸಾಕ್ತಾರೆ, ಚೆನ್ನಾಗಿ ಮೇವೆ ಎಲ್ಲ ಮೇಯುತ್ತೆ, ಚೆನ್ನಾಗಿ ಜಾತ್ರೆ ನಡೆಸ್ತಾರೆ. ಓಕೆ, ಕೊಡಿ ನಿಮ್ಮ ಹಸ್ಬೆಂಡ್ ಕೈಲಿ. ಹೇಗಿದೆ ಜಾತ್ರೆ? ಫಸ್ಟ್ ಆಫ್ ಆಲ್ ಎಲ್ಲ ಚೆನ್ನಾಗಿದೆ ಈ ಸತಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಇದು ವಿಜೃಂಭಣೆಯಾಗಿ ಮಾಡಿದ್ದಾರೆ. ನೋಡೊಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನ ಮುಂದಿನ ಪೀಳಿಗೆಯಲ್ಲಿ ಯುವಕರೆಲ್ಲ ಬಂದು ಮಾಡ್ಬೇಕಂತ ಇದ್ ಮಾಡ್ತಾ ಇದೀನಿ ಮೇಡಮ್. ಮೆರವಣಿಗೆ ಬೇರೆ ಇತ್ತು, ಯಶಸ್ವಿಯಾಗಿ ಮೆರವಣಿಗೆ ಮುಗೀತಾ? ಚೆನ್ನಾಗಾಯ್ತು. ಎಲ್ಲ ಸಹಕರಿಸಿದ್ದಾರೆ ನಮ್ಮ ದೇವಸ್ಥಾನ ಟ್ರಸ್ಟಿಯಿಂದ. ಎಲ್ಲರಿಗೂ ಈ ಸಲ ಸೌಲಭ್ಯಗಳು ಚೆನ್ನಾಗಿದೆ. ಎಲ್ಲ ನಮ್ಮ ಟ್ರಸ್ಟಿ ಅವ್ರಿಗೆ, ನಮ್ಮ ದೇವಸ್ಥಾನ ಕಡೆ ಎಲ್ಲ ಇವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಏನ್ ಹೇಳ್ತೀರಾ ಯಂಗ್ಸ್ಟರ್ಸ್ಗೆ? ಈಗಿನ ಯಂಗ್ಸ್ಟರ್ಸ್ಗೆ ಏನೆಲ್ಲ ಯಂಗ್ಸ್ಟರ್ಸ್ ಎಲ್ಲ ನೆಕ್ಸ್ಟು ಇದೇ ಥರ ಓರಿ ಕಟ್ಟಿ ಮಾಡಿ ಸಂಭ್ರಮ ಮಾಡ್ಬೇಕಂತ ಇದು ಮಾಡ್ಕೊತೀನಿ. ಆಗ್ಲೇ ಕೆಲವರೆಲ್ಲ ಆಗಲ್ಲ, ರೈತರು ಇವತ್ತಿರೋ ಇದಕ್ಕೆ ಮಾಡಕ್ಕೆ. ಇನ್ನ ತುಂಬಾ ಜನ ಆಗ್ಲಿ ಇದೇ ತರ ಯುವಕರು ಅಂತ ಇದು ಮಾಡಿ. ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ? ಬೆಲೆ ಏರಿಕೆ ಈ ಸತಿ ಬೆಲೆ ಏರಿಕೆ ಇದೆ ಮೇಡಮ್. ಯಾರು ಆ ಸಣ್ಣ ಪುಟ್ಟ ರೈತರು ಬರ್ತಾ ಇಲ್ಲ. ಅದಕ್ಕಾಗಿ ನೋಡೋಣ ಮೇಡಮ್, ಇನ್ನ ಮುಂದೆ ಇನ್ನ 4-5 ದಿನ ಇದೆ, ನೋಡೋಣ ಯಾವ ತರ ಇದೆ, ಏನಾಗುತ್ತೆ. ಇದು ಓರಿಗೆ ಎಷ್ಟು ಹೇಳ್ತಿದ್ದೀರಾ ಬೆಲೆ ಈಗ? ಮೇಡಮ್ ಇವಾಗ ಇದು 10 ಲಕ್ಷ ಹೇಳ್ತಾ ಇದೆ. 10 ಲಕ್ಷ ಹೇಳ್ತಾರೆ ಕಡೆಯಲ್ಲಿ. ನಿಮ್ಮ ಚಪ್ಪರದಲ್ಲಿ ಹೈಯೆಸ್ಟ್ ಪ್ರೈಸ್ ಆಯ್ತು. ಬರ್ತಿದಾರೆ ಈ ಬೆಲೆಗೆ? ಬರ್ತಾ ಇಲ್ಲ ಮೇಡಮ್, ಅದೇ ಬರ್ತಾ ಇದಾರೆ, ನೋಡ್ಕೊಂತಾರೆ, ರಿಟರ್ನ್ ಬೆಲೆ ಜಾಸ್ತಿ ಅಂತ ಮುಂದೆ ಹೋಗ್ತಾ ಇದಾರೆ. ಓಕೆ. ಸೊ ಈಗ ಮಾರಾಟ ಆಗ್ಲಿಲ್ಲ ಅಂದ್ರೆ ಉಳಿಸ್ಕೋತೀರಾ? ಉಳಿಸ್ಕೊಂಡೋಣ ಮೇಡಮ್. ನೆಕ್ಸ್ಟ್ ಯಾವ ಜಾತ್ರೆ ಮಾಡ್ತೀರಾ? ನೆಕ್ಸ್ಟ್ ಬೇಬಿ ಬೆಟ್ಟ ಮೇಡಮ್. ಬೇಬಿ ಬೆಟ್ಟಕ್ಕೆ ಹಾಕ್ತೀರಾ? ತುಮಕೂರ್ಗೂ ಹಾಕ್ತೀರಾ ಅಂತಲ್ಲ? ಹೌದು ಮೇಡಮ್. ಸಿದ್ಧಗಂಗೆಗೂ ಹಾಕ್ತೀರಿ, ಮತ್ತೆ ಬೇಬಿ ಬೆಟ್ಟಕ್ಕೂ ಹಾಕ್ತೀರಾ? ಹೌದು. ಸಿಹಳ್ಳಿಗೂ ಹಾಕ್ತೀರಾ? ಪರವಾಗಿಲ್ಲ. ಸೊ ನಿಮ್ಮೂರು ಯಾವ್ದು ಹೇಳ್ಬಿಡಿ ಒಂದ್ಸರಿ. ನಮ್ಮೂರು ತ್ಯಾವಕನಹಳ್ಳಿ, ಅತ್ತಿಬೆಲೆ ಹೋಬಳಿ, ಆನೇಕಲ್ ತಾಲೂಕು. ಓಕೆ. ಆನೇಕಲ್ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಇದ್ದಾರೆ ಸಾಕೋರಲ್ವಾ? ಹೌದು ಮೇಡಮ್, ದನ ಸಾಕೋದು ಕಡಿಮೆ ಆಗಿದೆ. ಮತ್ತೆ ಇವಾಗ ನಮ್ಮ ಕಡೆ ಏನಾಗಿದೆ ಅಂದ್ರೆ ಈ KDBಗೆ ರೈತರ ಭೂಮಿ ಎಲ್ಲ ಕಬಳಿಸ್ತಾ ಇದ್ದಾರೆ ಸರ್ಕಾರದಿಂದ. ಅದನ್ನ ಏನಾದರೂ ಉಳಿಸ್ರೆ ನೆಕ್ಸ್ಟ್ ಪೀಳಿಗೆದಲ್ಲಿ ಯುವಕರೆಲ್ಲ ಜಾಸ್ತಿ ಆಗ್ಬೋದಂತ ನನ್ನ ಕಡೆಯಿಂದ. ರೈತರೆಲ್ಲ ಮಾರ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್, ಮಾರ್ಕೊಟ್ಟಿಲ್ಲ. ಈ ಗೌರ್ಮೆಂಟ್ ಇಂದ KDBಗೆ ಅಕ್ವಿಸಿಷನ್ ಆಗ್ತಿದೆ ನಮ್ಮವ್ರ ಕಡೆ ಸುಮಾರು ಭೂಮಿ. ಅದನ್ನೇನಾದ್ರೂ ಉಳಿಸ್ಕೊಟ್ರೆ ಸರ್ಕಾರದಿಂದ, ಸರ್ಕಾರನೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಯುವ ಪೀಳಿಗೆನೂ ಮುಂದೆ ಬರುತ್ತೆ ಅಂತ ಬರ್ತಾರೆ, ರೈತರು ಜಾಸ್ತಿ ಆಗ್ತಾರೆ. ರೈತರೇ ಇಲ್ಲ ಅಂದ್ಮೇಲೆ ಎಲ್ಲಿ ದನ ಓರಿ ಕಟ್ಟಾಗುತ್ತೆ ಮೇಡಮ್. ಜಾಗ ಇದ್ರೇನೆ ಅಲ್ವಾ ಹುಲ್ಲು ಗಿಲ್ಲು ಬೆಳಿಬೇಕಂದ್ರೆ ಮಾಡ್ಬೇಕಂದ್ರೆ. ಅದಕ್ಕಾಗಿ ನಾನು ಸಹಕಾರಕ್ಕೂ ಮನವಿ ಮಾಡ್ತೀನಿ, ಏನಾದ್ರು ಭೂಮಿ ಎಲ್ಲ ಉಳಿಸಿ ನಮ್ಮ ರೈತರನ್ನೆಲ್ಲ ಉಳಿಸೋ ತರ ಮಾಡ್ಬೇಕಂತ ಮನವಿ ಮಾಡ್ತೀನಿ. ಖಂಡಿತವಾಗ್ಲೂ ರೈತರಿದ್ರೇ ಏನೊಂದನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ರೈತರ ಭೂಮಿಗಳನ್ನ ಆದಷ್ಟು ಉಳಿಸಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಡಲ್ ಮ್ಯಾಮ್, ಇದು ಎಲ್ಡಲ್ ಊರಿ ಎಲ್ಡನು. ಇದ್ರ ಹೆಸರು ರಾಜಹುಲಿ ಅಂತ. ನಾವು ಮನೆಗೆ ಬಂದ ಮೇಲೆ ರಾಜಹುಲಿ ಅಂತ ಇಟ್ಟಿದ್ದು. ಆಕ್ಚುಲಿ ಇದು ಅಪ್ಪ ಅವರು ಸಂತೆಗೆ ಹೋದವಾಗ ಕೊಯ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಪ್ಪ ನೋಡ್ಬಿಟ್ಟು ಇಷ್ಟು ಸಣ್ಣ ಕಾರದಲ್ಲಿ ತಂದಿದ್ದು. 2.5 ವರ್ಷದಿಂದ ಮನೆಯಲ್ಲೇ ಇದೆ ಇದು. ನಮ್ಮ ವರಲಕ್ಷ್ಮಿ ಪೂಜೆಗೆ ನಮ್ಮ ಲಕ್ಷ್ಮಿ ಆಗಿ ನಾವು ಇದು ಕರ್ಕೊಂಡೋಗಿ ದೇವ್ರ ಮನೆ ಹತ್ರ ಕರ್ಕೊಂಡೋಗಿ ವರಲಕ್ಷ್ಮಿಗೂ ಪೂಜೆ ಮಾಡ್ತೀರಿ, ನಮ್ಮ ಈ ಬಸವಣ್ಣನಿಗೂ ಪೂಜೆ ಮಾಡ್ತೀರಿ. ಇದು ಬಂದಿದ್ದು ಕಾಲ್ಗುಣನೇನೋ ಗೊತ್ತಿಲ್ಲ,
ನಮ್ಮ ಎಲ್ಲ ಬಿಸ್ನೆಸ್ ಅಷ್ಟೇ ಆರ್ಥಿಕ ಹಂಗೆ, ಸಮಸ್ಯೆಗಳೆಲ್ಲ ಆರ್ಥಿಕ ಸಮಸ್ಯೆ ಎಲ್ಲ ಬಗೆಹರಿತು. ಚೆನ್ನಾಗಿದೆ. ಅದಕ್ಕೆ ಮುಂಚೆ ಚೆನ್ನಾಗಿದ್ರೆ ಇದು ಬಂದಾಗಿದ್ದ ಇನ್ನೂ ಒಂದ್ ಸ್ವಲ್ಪ ಅಲ್ಲ ಅದೇ ಅದು lucky. ಕೆಲವೊಂದು ಹೋರಿಗಳ ಕಾಲ್ಗುಣ ಅಂತ ಹೇಳ್ಬೋದು. ಕಾಲ್ಗುಣ ಅಂತ ಹೇಳ್ತಾರಲ್ಲ ಹೌದು, ಹಂಗೆ ಹೌದು. ಇದು ಬಂದಾಗಿಂದ ಇದೊಂಥರ ಇದಕ್ಕೆ ಕೂಟ ಅದನ್ನ ಹಾಕಿದ್ರಿ. ಇದ್ರ ಹೆಸರು ಬಂಡು ಅಂತ. ಬಂಡು. ಸೊ ಇದು ನೋಡ್ತಾ ಇದ್ದೀರಾ ರಾಜ ಹುಲಿ. ಸೊ ಕಸಾಯಿ ಖಾನೆಗೆ ಹೋಗ್ತಿದ್ದಂತಹ ಏನು ಹೌದು, ಕಸಾಯಿ ಖಾನೆಗೆ ಹೋಗ್ತಿದ್ದಂತಹ ಒಂದು ಹೋರಿ ಇದು. ಎಷ್ಟು ತಿಂಗಳಲ್ಲಿ? 2.5 ವರ್ಷ. 2.5 ವರ್ಷದಲ್ಲಿ. ಸೊ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಸೊ ಇಂತಹ ಒಂದು ಚೆನ್ನಾಗಿರೋಂಥ ಹೋರಿಗಳನ್ನು ಕಸಾಯಿ ಖಾನೆಗೆ ಕೊಡಬೇಡಿ. ಸೊ ನೋಡಿ, ಉಳಿಸಿ ಮನೆಗೆ ತೊಗೊಂಡು ಬಂದು ಸಾಕಿದ್ರೆ ಖಂಡಿತವಾಗ್ಲೂ ಅದೊಂದು ಎಷ್ಟು ಚೆನ್ನಾಗಾಗುತ್ತೆ ಅಂತ. ಆದಷ್ಟು ಹೋರಿಗಳನ್ನು ಉಳಿಸಿ ಕಸಾಯಿ ಖಾನೆಗೆ ಕೊಡೋದನ್ನು ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ರಾಜ ಹುಲಿ ಅಂತ ಹೆಸರಿಟ್ಟಿದ್ದಾರೆ. ರಾಜ ಹುಲಿ. ನೆಕ್ಸ್ಟ್ ಕರ್ನಾಟಕ ಮೆರೆಸ್ತೀರಿ ಇದನ್ನ. ಮೆರೆಸ್ತೀರಿ. Okay. ಅವರು ಇವರು ಹೇಳ್ತಾರೆ ಅದು ನಾವು ಮೆರೆಸ್ತೀರಿ ನೀವು ಮೆರೆಸ್ತೀರಿ ಅಂದ್ಬಿಟ್ಟು ನಾವು ಇದನ್ನ ಮೆರೆಸ್ತೀರಿ, ಯಾವತ್ತಿಗೂ ಕೊಡಲ್ಲ. ಇರೋ ದಿನ ನಮ್ಮ ಈಗ ಮನೆಯಲ್ಲಿ ಎರಡಲ್ಲಿದೆ. ಸೊ ನೋಡ್ತಾ ಇರ್ಬೋದು ಅದರ ಉದ್ದಪ್ಪನ್ನ ಮೈಕಟ್ಟೆಲ್ಲ ಕೂಡ. ಸೊ ಎರಡಲ್ಲಿದೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಹೋರಿಗಳನ್ನ. ಸೊ ತುಂಬಾ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ಉಳಿಸಿ. ಸೊ ತುಂಬಾ ಖುಷಿ ಆಯ್ತು. ಸೊ ಬನ್ನಿ ಇದನ್ನ ನೋಡೋಣ. ಇದ್ರು ಪಂಡು ಪಂಡು ಅಂತ. ಬಂಡು. ಸೊ ಇದು ಇದರ ಪಂಡು ಅಂತ ಇಕ್ಕಿದಿರಿ ಇದ್ರ ಹೆಸರು. ಸೊ ಇದು ಇದರ ರಾಜ ಹುಲಿಯ ಒಂದು ಕೂಟ ಬಂಡು ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಎರಡಲ್ಲೇ ಇದೆ ಅನ್ಸುತ್ತಲ್ಲ? ಇದು ಎರಡಲ್ಲ. ಎರಡಲ್ಲೇ ಇದೆ. ಏನ್ ಬೆಲೆ ಹೇಳ್ತಾ ಇದ್ದೀರಾ? ಇವು ಮಾರಲ್ಲ, ನಾವೇನು ಹೆಸರಿಕ್ಕಿಲ್ಲ. ಮಾರಲ್ಲ. ಸೊ ಈ ಹೋರಿಗಳನ್ನ ಯಾರಿಗೂ ಕೊಡೋದಿಲ್ವಂತೆ. ಸೊ ತುಂಬಾ ಚೆನ್ನಾಗಿದೆ. ಹಾ ಹಾಲಲ್ಲಿ ಇವು ಹಾ ಹಾ ಹಾ. ಇವು ಬಂದು ಸುಮಾರು 9 ತಿಂಗಳಾಯ್ತು. ಆಕ್ಚುಲಿ ಇದು ತಂದಿದ್ದು ಇದ್ರ ಜೊತೆ ಕೂಟ. ಆಮೇಲೆ ಇದನ್ನ ಇದು ಬೇರೆ ತಂದು ಕೂಟ ಮತ್ತೆ ಇವಾಗ ಬೆರೆಸ್ತಾ ಇದ್ದೀರಿ. ತುಂಬಾ ಚೆನ್ನಾಗಿದೆ. ಸೊ ಹಾಲಲ್ಲಿನ ಕರುಗಳಂತೆ ಏನು ಬೆಲೆ ಹೇಳ್ತಾ ಇದ್ದೀರಿ ಇದಕ್ಕೆ? ಮೇಡಮ್ ಇದು ಆಲ್ರೆಡಿ ಯಾರೋ 9 ಲಕ್ಷ ಗಂಟೆ ಕೇಳಿದ್ದಾರೆ. ಇನ್ನ ನಾವು ಇನ್ನ ಮಾತು ಕೊಟ್ಟಿಲ್ಲ ಅವ್ರಿಗೆ. ಕೊಟ್ಟಿಲ್ಲ. 9 ಲಕ್ಷ ಗಂಟೆ ಆಲ್ರೆಡಿ ಕೇಳಿದ್ದಾರೆ. ಓಕೆ. ಸೊ ತುಂಬ ಚೆನ್ನಾಗಿದೆ. 3 ಜೊತೆ ಹೋರಿಗಳು ತುಂಬ ಚೆನ್ನಾಗಿದೆ. ಕಡೆ ಹಲ್ಲು, ಎರಡಲ್ಲು, ಹಾಲಲ್ಲು. ಸೊ 3 ಜೊತೆ ಹೋರಿಗಳು ಕೂಡ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಪ್ರತಿ ವರ್ಷವೂ ಕೂಡ ತುಂಬ ವಿಶೇಷವಾಗಿ ಜಾತ್ರೆಯನ್ನು ಮಾಡ್ತಾರೆ. ಸೊ ಇದೇ ರೀತಿ ನಿಮ್ದು ಎಜುಕೇಷನ್ ಎಲ್ಲ ಮುಗಿತಾ? ಹೌದು ಮೇಡಮ್. ರೀಸೆಂಟ್ ಆಗಿ ಈ ಡಿಸೆಂಬರ್ಗೆ MBA ಎಕ್ಸಾಮ್ ಮುಗಿತಾ? ಸೊ ನಾನು ಫಸ್ಟ್ ಟೈಮ್ ಮಾಡಿದಾಗ MBA ಮಾಡ್ತಾ ಇದ್ರಿ. MBA ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ MBA ಮಾಡ್ತಾ ಇದ್ರು. ಕಂಪ್ಲೀಟ್ ಆಗಿದೆ ಅಂತೆ. ಸೊ ನೆಕ್ಸ್ಟ್ ಈಗ ಜಾಬ್ ಹುಡುಕ್ತಿದ್ದೀರಾ? ಬಿಸ್ನೆಸ್. ಓನ್ ಬಿಸ್ನೆಸ್. ಓಕೆ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಸೊ ನೆಕ್ಸ್ಟ್ ಇಯರ್ ಕೂಡ ಇದೇ ರೀತಿ ಇನ್ನೂ ಚೆನ್ನಾಗಿ ಜಾತ್ರೆ ಮಾಡೋ ಹಂಗಾಗಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನು ನೋಡಿ ನಮ್ಮ ವೀಕ್ಷಕರಿಗೂ ಕೂಡ ಎಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ. ಥ್ಯಾಂಕ್ ಯು.